ಮಾವ. ಓ ಬಾ ಸುಮ್ಮ. ಅಲ್ಲಕನ್ ಮಾವ ಅದಕ್ಕೆ ಕೂತಿದೀಯ ನೀನು? ರೂಮ್ಗೆ ಹೋಗಿಲ್ಲ, ಇಲ್ಲೇ ಕೂತಿದೀಯಲ್ಲ. ಏನಾಯ್ತು? ಪಾರತಿ ಬಾರಿ ಕೋಪ ಮಾಡ್ಕೊಬಿಟ್ಟವಳೆ ಕಣ್ ಸುಮ್ಮ. ಎಷ್ಟು ಹೇಳಿದ್ರು ಅರ್ಥ ಮಾಡ್ಕೊತಿಲ್ಲ. ನಂದು ಏನು ತಪ್ಪಿಸದ ಹೇಳು. ನಾನು ಹೋಗೋಕೆ ಎಷ್ಟು ಟ್ರೈ ಮಾಡಿದೆ. ಹಂಗೆ ತಾನೇ ಆಗೋಗಿದ್ದು. ಏನೇನೋ ಆಯಿತು. ನಂದೇ ತಪ್ಪು ಅಂದ್ಕೊಂಡು ಏನು ಕೋಪ ಮಾಡ್ಕೊ ಕೂತಾಳೆ. ಆಯ್ತಾ ಮಾತಾಡ್ತಾನೂ ಇಲ್ಲ. ಮಗಿನೂ ಕಳಿಸ್ತಾ ಇಲ್ಲ. ಅದು ಅಪ್ಪ ಅಪ್ಪ ಅಂತ ಕೂತದೆ, ಅದನ್ನೂ ಕಳಿಸ್ತಾ ಇಲ್ಲ. ಏನು ಮಾಡನೆ ಬೋಯ್ದ್ರೆ ಏನು ಬೇಜಾರು ಮಾಡ್ಕೊತಾಳೆ. ಅದಕ್ಕೂ ಇನ್ನೂ ಬೇಜಾರು ಮಾಡ್ಕೊ ಕೂತ್ಕೊತಾಳೆ ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಭಾರಿ ಬೇಜಾರು ಮಾಡ್ಕೊ ಕೂತಾಳೆ. ಅಲ್ಲ ನಾ ಏನು ಬೇಕು ಅಂತ ಮಾಡಿದ್ರೆ ಸರಿ. ಏನೋ ಆಗಿದ್ದು ಕೇಳು ಹಿಂಗೆ ಮಾಡ್ಕೊ ಕೂತಾಳಲ್ಲ, ಹೇಳಿದ್ರು ಅರ್ಥ ಮಾಡ್ಕೊತಾ ಇಲ್ಲ. ಸುಮ್ಮನೆ ಏನು ಕೋಪ ಮಾಡ್ಕೊ ಕೂತಾಳೆ. ಈ ತಲೆ ಕೆಟ್ಟೋಗ್ಬಿಟ್ಟದೆ ನನಗೆ. ಅಯ್ಯೋ ಬಿಡು ಮಾವ, ನಿನ್ಗೆ ಹಿಂಗೆ ಆಗ್ಬೇಡ್ದಾಗಿತ್ತು. ಹಿಂಗೆ ಅಂತಾಳೆ ಸುಮ್ಮ ಅಂತ ಬೇಜಾರು ಮಾಡ್ಕೋಬೇಡ. ಪಾರತಿಯ ನೀನು ಬಾರಿ ತಲೆ ಮೇಲೆ ಕೂತ್ಕೊಬಿಟ್ಟಿದ್ದಿ. ಅಲ್ಲ ಇಷ್ಟಕ್ಕೆಲ್ಲ ಹಿಂಗೆ ಆಡಾರ. ನಮ್ಮ ಅವ್ವವರೆಲ್ಲವ ನಮ್ಮ ಅಪ್ಪನ ಮಾತಾಡಿದ್ರೆ ಬಾಯಿ ಬಿಟ್ರೆ ಸಾಕು ಸುಮ್ಮನೆ ಕಪ್ಚಿಪ್ಪಾಗೋಯ್ತಾರೆ. ಏನು ಪಾರತಿ ನವೀನ ನವೀನ ಅಂತ ಕರೀತಾಳೆ ಗಂಡನ್ನ. ಅಲ್ಲಕನ್ ಮಗ ಚೂರಾರು ಇದು ಮಾಡಬೇಕು ತಾನೆ, ಮರ್ಯಾದೆ ಕೊಡಬೇಕು ತಾನೆ. ಅಯ್ಯಪ್ಪ ನನಗೆ ಗೊತ್ತಿಲ್ಲಕ್ಕಂತ ತಕೋ. ನಾನು ಇರ್ತಿಗೆ ಹಿಂಗೆ ಅಂತವಳಲ್ಲ ಸುಮ್ಮ ಅಂತ ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ. ನಾನು ಇರೋದಾಗ ಹೇಳ್ತಿರೋದು ಅಷ್ಟೇ. ಅಲ್ಲಕನ್ ಮಗ ಎಲ್ಲವ ಹೆಂಗಿರ್ತಾರೆ. ಆಮೇಲೆ ಅತ್ತೆ ಎಂಥ ಒಳ್ಳೆ ಮನಸ್ಸೆ. ಒಂದು ಕೆಲಸ ಮಾಡುವನಲ್ಲ, ಒಂದು ಬದುಕು ಮಾಡುವನಲ್ಲ ಸೊಸೆನ. ಬೇರೆಯವರೆಲ್ಲವ ಹಿಂಗೆ ಮಾಡಿಸಿ ಹಿಂಗೆ ಅರಿಸ್ತಾರೆ ಗೊತ್ತಾ. ಹುಸಿ ಕೆಲಸ ಮಾಡಾರ ಬೇರೆಯವರೆಲ್ಲವ ಸೊಸೆ ಕೈಲಿ ಇರೋ ಕೆಲಸನೆಲ್ಲ ಮಾಡಿಸ್ತಾರೆ. ಅದು ಅಲ್ಲದೆ ಅತ್ತೆಗೆ ಮರ್ಯಾದೆನೂ ಕೊಡೋಕ್ಕಿಲ್ಲ. ಅಯ್ಯವ್ವ ನನಗೆ ಗೊತ್ತಿಲ್ಲಕ್ಕಂತ ತಕೋ. ಅಲ್ಲ ಪಾರತಿ ಅದೇ ಕಂಗಾಡಳು. ನೀನೇ ತಲೆ ಮೇಲೆ ಕೂರಿಸ್ಕೊಂಡಿದ್ದೆ. ನನಗೆ ನಿನ್ನಂತೇನೇನಾದ್ರು ಸಿಕ್ಬಿಟ್ಟಿದ್ರೆ ಮಾತ್ರ ಅಪ್ರಂಜಿಯಾಗಿ ಮಡಿಕೊಬಿಡಿ ನಾನು. ಇವಳು ಬರೀ ಬೊಯ್ಯೋದು ಹಾಡೋದು ಸೇರ್ಸೋಕ್ಕಿಲ್ಲ, ಕಾಣೆಗೆ ಸೇರ್ಸೋಕ್ಕಿಲ್ಲ, ಏನೂ ಇಲ್ಲ. ಅಯ್ಯಪ್ಪ ಅದು ಯಾಕಂಗೆ ಆಡೋಳ ಕಾಣೆಕನವ. ಅಲ್ಲ ಒಂದು ಚೂರಾರು ಇದ್ಬೇಕು ತಾನೆ. ಏನು ಎತ್ತ ಅಂತ ಪರಿಜ್ಞಾನ ಬೇಕು ತಾನೆ, ಯೋಚನೆ ಮಾಡಬೇಕು ತಾನೆ. ಅದು ಯಾಕಂಗೆ ಆಡೋಳು ಈ ಪಾರತಿ. ನೀನೇ ಮಾವ ಬಿಡು. ನಿನ್ನಂತ ಒಳ್ಳೆ ಮನ್ಸನ್ಗೆ ಅಂತೇಳಿ ಸಿಕ್ಬೇಡ್ದಾಗಿತ್ತು ಕತೆ. ನೀನು ಇಷ್ಟಿರೋನ್ನ ನಿನ್ನ ಅರ್ಥ ಮಾಡ್ಕೊಂಡು ಹೆಂಗಿರ್ಬೇಕು. ನಾನು ನಿನ್ನ ಒಂದು ಚೂರು ಅರ್ಥನೂ ಮಾಡ್ಕೊಳಕ್ಕಿಲ್ಲ, ಏನೂ ಇಲ್ಲ. ಅದು ಯಾತಕ್ಕೆ ಹಿಂಗೆ ಆಡೋಳು ಅಂತಲೇ ಗೊತ್ತಾಗಿಲ್ಲ. ನನಗೆ ಬೇಜಾರಾಗ್ಬಿಟ್ಟದೆ. ಅತ್ತೆ ಹೆಂಗೆ ಜೀವನ ಮಾಡ್ತಿದ್ದು ಸೊಸೆ ಅಂದ್ಕೊಂಡು ನೀನು ಹಿಂಗೆ ಇರ್ತಿ ಅನ್ಕ ಜೀವನ ಮಾಡ್ತಿದ್ದಿ. ಇಷ್ಟು ಕಪ್ಪಿಷ್ಟಳ ಜೊತೆ ಏನಾರು ಬೇಕಾದ್ರೆ ಕೇಳಿಸ್ಕೊಬಿಡ್ಬೇಕಾದ್ರೆ ನನ್ನೀಗ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ. ನಾನೇನೋ ಇರೋದು ಹೇಳ್ದೆ ಅಷ್ಟೇ. ಅಲ್ಲಿ ನನಗೇನೂ ಆಗಬೇಕಾಗಿಲ್ಲ. ಅಲ್ಲ ನನಗೇನೋ ಮಾವನ್ಗೆ ಹಿಂಗೆ ಆಯ್ತದಲ್ಲ ಅಂತ ಹುಸಿ ಬೇಜಾರೈತೆ ಇಲ್ಲ. ಅಲ್ಲ ಕಣ್ಮಗ ಸರಿ ಊಟ ಮಾಡ್ದೆ ನೀನು? ಇಲ್ಲ ಕಣ್ ಸುಮ್ಮ, ಊಟ ಗಿಟ ಏನು ಮಾಡಿಲ್ಲಕತ್ತೆ. ಸುಮ್ಮನಿರು ಊಟ ಹಾಕಬತ್ತೀನಿ. ಅಲ್ಲ ಪಾರತಿ ಅಡುಗೆ ಮಾಡ್ಕೊಂಡು ಉಣ್ಕೊಂಡು ಹೋಗಿ ಮನ್ಗವಳೆ. ನೀನು ನೋಡಿ ಹಿಂಗೆ ಕೂತಿದೀಯ ನೀನು? ನಿಂಗೇನು ಬುದ್ಧಿ ಇಲ್ವಾ? ಅವಳ ಹೊಟ್ಟೆ ತುಂಬಿಸ್ಕೊತಾ ಕೂತವಳೆ. ಸುಮ್ಮನೆ ನಿನ್ನ ಹೊಟ್ಟೆ ಯಾಕಂಗೆ ಬತ್ತಿಸ್ಕೊಂಡು ಕೂತಿದ್ದೆ ನೀನು? ಕೆಲಸ ಮಾಡೋನು ನೀನು, ತಂದಕ್ಕವ್ ನೀನು, ಮನೆ ಯಾವಾರ ನಡ್ಸ್ಕೊಂಡು ಹೋಗವ್ ನೀನು, ಸಾಲ ತೀರ್ಸವ್ ನೀನು, ಮುಟ್ಟವ್ ನೀನು. ಮನೇಲಿ ಕೂತ್ಕೊಂಡು ತಿನ್ಕೊಂಡವಳೆ. ಅವಳಿಗೆ ಎಷ್ಟು ಇರ್ಬೇಕಾರೆ ನೀನು ಯಾಕೆ ಅಂಗಡಿ ಮಾವ ನೀನು? ನೀನು ಯಾತಿಗೆ ಅಂಗಡಿ? ಅಯ್ಯೋ ನನಗೆ ಗೊತ್ತಿಲ್ಲ ಕಣಪ್ಪ ಅದು ಯಾತಿಗೆ ಅಂಗಡಿಯ ನೀನು ಅಂತವ. ನನಗೆ ಬೇಜಾರಾಗೋಗದೆ. ಅವಳು ನೀನು ಒಳ್ಳೆತನನ ದುರುಪಯೋಗ ಪಡಿಸ್ಕೊತಾವಳೆ. ಪಾರತಿ ನೀನು ಒಳ್ಳೆತನ ಅದಲ್ಲ, ಅದನ್ನ ಬಳಸ್ಕೊಂಡು ಯಪ್ಪ ಹಿಂಗಿರಬಾರ್ದು ಕಣವ. ಮನೇಲಿ ಸ್ವಾರ್ಥಿಗಳಾಗಬಾರ್ದು. ಸ್ವಾರ್ಥಿಗಳಾದವ್ರಿಗೆ ತಾನೇ ಈಗ ಕಾಲ. ಮಾವ ಹೇಳು ನೀನು. ಅಲ್ಲ ಕಣ್ಮವ, ನಾನು ಏನು ಅನ್ಕೊಬಿಟ್ಟಿದೆ ಕಣ್ಮವ. ನಿಮ್ದಿನೇ ಇಲ್ವಲ್ಲ ಮವ. ನಾನೇನೋ ನಿನ್ನ ಮದುವೆ ಆಗೋದು ಅನ್ಕೊಂಡಿದ್ದೆ. ನಿನ್ಗೆ ಇಷ್ಟ ಇಲ್ಲ ಸರಿ, ಪುಟ್ಟಕ್ಕೂ ಅದು ಬೇಡ. ನೀನು ಇಷ್ಟಪಟ್ಟವಳೆ ಮದುವೆ ಅದೇ ಹೋಗ್ಲಿ. ಈಗಲಾರು ಖುಷಿಯಾಗಿರ್ಬೇಕು ತಾನೇ. ನೀನು ನೋಡಿದ್ರೆ ಹಿಂಗಿದ್ದೀಯಲ್ಲ. ನಾನು ಅನ್ಕೊಂಡಿದ್ದೆಲ್ಲ ನಮ್ಮ ಮಾವ ಇಷ್ಟಪಟ್ಟವಳನ್ನ ಮದುವೆ ಆಗೋನೆಲ್ಲ ಈಗಲಾರು ಕಡೆಗೆ ಖುಷಿಯಿಂದ ಜೀವನ ಮಾಡ್ಕೊ ಹೋಯ್ತವನೆ. ಏನೋ ಒಳ್ಳೇದಾಗ್ಲಿಕ್ಕನವ ಸಾಕು ಅಂತ ನಾನು ಬೇಡ್ಕತೆ ಇದ್ರೆ ಅವಳು ನೋಡ್ರೆ ನಿನಗೆ ನೆಮ್ಮದಿ ಕೊಡೋಕ್ಕಿಲ್ಲ. ಬೊಯ್ಯೋದು ಹಾಡೋದು ಮಟ್ಟೋದು ಹಂಗೆಲ್ಲ ಮಾಡ್ತಾ ಇರ್ತಾಳೆ. ನನಗಂತೂ ಬೇಜಾರಾಗೋದೆ ಕಣ್ಮವ. ಏನಾರು ನೀನು ಇಡ್ತೀಯಲ್ಲ ಬೇರೆಯವಳು ಆಗ್ಬಿಟ್ಟಿದ್ರೆ ಈಗ ನಾನು ಸಹಿಸ್ಕೊತಿತ್ತಿಲ್ಲ. ಏನೋ ನೀನು ಇಡ್ತೀಯಲ್ವ ಅಂದ್ಬಿಟ್ಟು ಸುಮ್ಮನೆ ಆಗಿವ್ನಿ. ಭಾರಿ ಬೇಜಾರಾಯ್ತು ಕಣ್ಮವ. ಒಸಿ ಬೇಜಾರಾಗಲಿಲ್ಲ ನನಗಂತೂ. ಭಾರಿ ಬೇಜಾರಾಗೋಯ್ತು. ಏನು ಮಾಡಿ ಮಗ, ಏನು ಮಾಡೋಕ್ಕಾಯ್ತಿಲ್ಲ. ಹಣೆ ಮೇಲೆ ಬರ್ದಿರಬೇಕು, ಬರ್ಸ್ಕೊ ಬಂದಿರಬೇಕು. ನಾನು ನಿನ್ನಂತೆ ಒಂದು ಸಿಗ್ಲಿ ಅಂತ ಭಾರಿಯ ಮಾಡಿದೆ. ಏನು ಬಿಡು, ನಿನಗೆ ಇಷ್ಟ ಬಂದಂಗೆ ಇರು. ಆದರೆ ಖುಷಿಯಾಗಿಲ್ವಲ್ಲ, ಅದೇ ನಂಗೆ ಬೇಜಾರು. ಏನು ಮಾಡೋದು ಸುಮ್ಮ, ಹೋಗತ್ತೆ. ನನಗಂತೂ ತಲೆ ಕೆಟ್ಟೋಗುತ್ತೆ. ಪಾರತಿಗೆಲ್ಲ ಆಡಕ್ಕಿಲ್ಲ ಕಣ್ ಸುಮ್ಮ. ಭಾರಿ ಒಳ್ಳೆಯವಳು. ನನ್ನ ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡಳೆ. ನನ್ನ ಕಷ್ಟ ಸುಖದಲ್ಲೆಲ್ಲವ ನನ್ನ ಜೊತೆಗೆ ಅವಳೆ. ಪಾರತಿಗೆಲ್ಲ ಆಡಕ್ಕಿಲ್ಲ. ಅರೆ ಏನು ಕೋಪ ಮಾಡ್ಕೊಬಿಟ್ಟವಳು ಅಷ್ಟೇ. ಪಾರತಿ ಬಗ್ಗೆ ನಿಂಗೆ ಗೊತ್ತಿರಕ್ಕಂತ ತಕೋ. ಅವಳು ಭಾರಿ ಒಳ್ಳೆ ಮನ್ಸಕತ್ತೆ. ಹಂಗೆಲ್ಲ ಆಡಕ್ಕಿಲ್ಲ. ಹುಸಿ ಒಳ್ಳೆಯವಳು ಅವಳು. ನಮ್ಮ ಪಾಪ ನನಗೋಸ್ಕರ ಪಡ್ಬಾರ್ದು ಕಷ್ಟನೆಲ್ಲ ಪಟ್ಲು. ಬಾಯಿ ಬಂದಂಗೆಲ್ಲ ಎಲ್ಲರ ಕೈಲೂ ಬೈಸ್ಕೊಂಡ್ಲು. ಭಾರಿ ಒಳ್ಳೆಯವಳು. ಅರ್ಥ ಮಾಡ್ಕೊತಾಳೆ ನನ್ನ ಕಷ್ಟ ಸುಖನೆಲ್ಲವ. ಏನು ಮಾಡನೆ, ನಾನೇ ತಪ್ಪು ಮಾಡ್ಕೊಬಿಟ್ಟೆ. ಹೋಗ್ಬಿಡ್ಬೇಕಾಯ್ತು. ಅವಳು ಎಷ್ಟೊಂದು ಸಲ ಫೋನ್ ಮಾಡೋಳೆ ಗೊತ್ತಾ, ಒಂದು 50-100 ಸಲ ಫೋನ್ ಮಾಡೋಳೆ. ಗಾಬರಿಯಾಗಿ ಫೋನ್ ಮಾಡೋಳೆ. ಬರ್ನಿರ್ವಲ್ಲ ಏನೋ ಯತ್ನ ಅಂದ್ಕೊಂಡು ಬಂದವಳಲ್ಲ. ನಾನು ಇರ್ನಿರ್ವಲ್ಲ ಅದಕ್ಕೆ. ನಾನು ಬೇರೆ ಇಲ್ಲಿ ಆರಾಮಾಗಿ ಚಿಕ್ಕನ್ ತಿಂತ ಕೂತಿದ್ನಲ್ಲ, ಅವ್ಳಿಗೆ ಪಾಪ ಬಂದ್ಬಿಟ್ಟದೆ. ನಾನು ಇಷ್ಟು ತಲೆ ಕೆಡ್ಸ್ಕೊಂಡ್ರು ಇವನು ಒಂಚೂರು ನನ್ನ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ವಲ್ಲ. ಹಂಗೆ ಹಿಂಗೆ ಅಂದ್ಬಿಟ್ಟು ಅಷ್ಟೇ, ಇನ್ನೇನೂ ಇಲ್ಲ. ನಿನಗೆ ಪಾರತಿ ಬಗ್ಗೆ ಗೊತ್ತಿಲ್ಲ ಅಂತ ತಕೋ. ಭಾರಿ ಒಳ್ಳೆ ಮನಸ್ಸೆ. ಅವಳ ಜೊತೆ ಒಂದು 6-15 ದಿವಸ ಇರು ಗೊತ್ತಾಯ್ತದೆ ಅವಳ ಬಗ್ಗೆ. ನಮ್ಮ ನಂದಿನಿನೇ ಎಷ್ಟು ಒಕ್ಕಬಿಟ್ಟವಳೆ ಗೊತ್ತಾ ಪಾರತಿ ಜೊತೆಗೆ. ಅವನಿಗಿಂತ ಪಾರತಿ ಜೊತೆಗೆ ನಂದಿನಿನೇ ಈಗ ಚೆನ್ನಾಗಿರೋದು. ನಂದಿನಿ ಕಂಡ್ರೆ ಪಾರತಿಗಂತೂ ಭಾರಿ ಆಸೆ. ಪಾರತಿಗೂ ಅಷ್ಟೇ ನಂದಿನಿ ಕಂಡ್ರೆ ಭಾರಿ ಆಸೆ. ಏನು ಅಕ್ಕ ತಂಗಿ ಇರಂಗವ್ರೆ, ಏನದಕ್ಕೆ ಏನಾದ್ರು ಇರಂಗಿದ್ದಾರ. ನೀನುವೇ ಒಂದು 2 ದಿವಸ ಒಕ್ಕೋ ಜೊತೆ ಚೆನ್ನಾಗಿರ್ತೀಯಂತೆ.
ಸುಮ್ಮನೆ ಏನೇನೋ ಮಾತಾಡ್ಬಿಡಕತ್ತೆ ಅವಳು ಒಳ್ಳೆ ಭಾರಿ ಒಳ್ಳೆ ಕತೆ ಕಾಪ ಮಾಡ್ಕೊಂಡಾಳೆ ಇವತ್ತು ನಾಳೆಗೆ ಸರಿ ಆಯ್ತಾಳೆ ಸುಮ್ಮನೆ ಅವಳು ಕಾಪ ಮಾಡ್ಕೊಂಡಾಳೆ ಅಂತ ನಾನು ಕಾಪದಲ್ಲಿ ಏನೋ ಇನ್ನೊಂದು ಮಾತಾಡ್ಬಿಡೋದು ಅವಳಿಗೂ ಬೇಜಾರಾಗೋದು ಯಾಕೆ ಸುಮ್ಮನೆ ಜೀವನ ಹಾಳಾಯ್ತವೆ ಅಂತ ಸುಮ್ಮನೆ ಇವನೇ ಅಷ್ಟೇ ಏನೋ ಅವಳು ತಿಳಿದನೆಯೋ ಏನೋ ಇದು ಮಾಡ್ತಾ ಕೂತವಳೆ ಕಾಪ ಮಾಡ್ಕೊಂಡವಳೆ ನಾನು ತಿಳಿದು ಹೆಂಗೆ ಮಾಡಿದ್ರೆ ಚಂದವಾ ಬೇಡಕ್ಕ ಸುಮ್ಮನಿರು ಹೋಗ್ಲಿ ಏನಾರು ಆಗಲಿ ಆಮೇಲೆ ಬೇಕಾದ್ರೆ ಏನೋ ಮಾಡೋಕ್ಕಾಯ್ತದೆ ತಲೆ ಕೆಡ್ಸ್ಕೊಬೇಡ ಸರಿ ಹೋಗು ಆರಾಮಾಗಿ ಊಟ ಗಿಟ ಹೋಗು ನೀನು ತಲೆ ಕೆಡ್ಸ್ಕೊಬೇಡ ನನ್ನ ಬಗ್ಗೆ ಅಯ್ಯೋ ಹಂಗಲ್ಲ ಕಣ್ಮವ ನೀನು ಇಷ್ಟು ಒಳ್ಳೆ ತಂದಿಂದ ಯೋಚನೆ ಮಾಡ್ತಿದ್ದಿ ಅದನ್ನ ಪಾರತಿ ನಂಗೆ ಯೋಚನೆ ಮಾಡಬೇಕು ತಾನೇ ಅದನ್ನ ನಾನು ಹೇಳ್ತಿರೋದು ನೀನು ನೋಡು ಅವಳನ್ನ ಬಿಟ್ಕೊಡ್ತಾನೆ ಇಲ್ಲ ಎಷ್ಟೇ ಅವಳು ನೀನು ಮಾತಾಡ್ತಾ ಇರಲಿ ನೀನು ಮಾತಾಡಿಸ್ಲಿ ನೀನು ಅವಳನ್ನ ಬಿಟ್ಕೊಡೋಕ್ಕೆ ರೆಡಿಯಾಗಿಲ್ಲ ನೀನು ಅಂಥದ್ರಲ್ಲಿ ಅವಳು ನಿನಗೆ ಬಾಯಿಗೆ ಬಂದಂಗೆ ಬೊಯ್ಯೋದು ಮಾಡೋದೆಲ್ಲ ಆಡ್ತಾಳಲ್ಲ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ನಮ್ಮ ಅತ್ತೆ ಮಗನಿಗೆ ಹಿಂಗೆಲ್ಲ ಅಂತಾರಲ್ಲ ಅಂತ ಏನೋ ಅವಳ ಜಾಗದಲ್ಲಿ ನಾನಿರೋನಿ ನೀನೇ ಮೊದಲು ಒಪ್ಪಿದ್ರೆ ಏನೋ ಪ್ರೀತಿಸಿದಿ ಸರಿ ಬಿಡು ನೀನು ಪ್ರೀತಿ ನಿಂಗೆ ಸಿಕ್ಕದೆ ಬೇಡ ಅಂತ ಅನ್ನೋಕ್ಕಿಲ್ಲ ನಾನು ಇಷ್ಟಪಡೋರು ಅವ್ರಿಗೆ ಹೆಂಗಿದ್ರು ಖುಷಿಯಾಗಿರ್ಬೇಕು ನಂಗೆ ಸಿಕ್ಕಿಲ್ಲ ಅಲ್ಲಿ ಸಿಗ್ತಾ ಇರಲಿ ನನಗೆ ಖುಷಿಯಾಗಿರ್ಬೇಕು ಅಷ್ಟೇ ನಾನೇನು ಬೇಜಾರು ಮಾಡ್ಕೊಂಡಿಲ್ಲ ಅದಕ್ಕೆ ನೀನು ಖುಷಿಯಾಗಿದ್ದೀರ ಅಷ್ಟೇ ಸಾಕು ಅರೆ ನನ್ನ ಕಣ್ಣು ಮುಂದೆ ಹಿಂಗೆ ಬೇಜಾರಲ್ಲಿ ಹಿಂಗೆ ಬೇಜಾರು ಮಾಡ್ತಾಳಲ್ಲ ನಮ್ಮ ಮಾವನಿಗೆ ಏನದೇ ನನಗೆ ಬೇಜಾರು ಕಣ್ಮವ ಏನು ಮಾಡಿ ಹಾಳಾದ ಮನಸ್ಸು ನಿಂಗೆ ಬೇಜಾರಾದ್ರೆ ನನಗೂ ಬೇಜಾರಾಯ್ತದೆ ಕಣ್ಮವ ಹೋಗು ಸಮ ಇಷ್ಟೆಲ್ಲ ಬೇಜಾರು ಮಾಡ್ಕೊಂಡ್ರೆ ಆದದ ಹೋಗು ಅದೆಲ್ಲ ಬಿಟ್ಟಾಕ್ಬಿಟ್ಟು ಏನೋ ಆಗಂದಿದ್ರು ಮದ್ಗಿದ್ವೆ ಮಾಡೋದ ಅಂತ ನನಗೂ ಇಷ್ಟ ಆಗಬೇಕು ತಾನೇ ನಿನಗೂ ಇಷ್ಟ ಆಗಬೇಕು ನೀನೇನೋ ಇಷ್ಟಪಟ್ಟಿದೆ ನಾನು ಅವರು ಹೇಳೋಕ್ಕಿಂತ ಮುಂಚೆಲ್ಲ ನಾನು ಪಾರ್ವತಿನ ಲವ್ ಮಾಡ್ತಿದ್ನಲ್ಲ ಅವಳು ಹೆಂಗೆ ಬಿಟ್ಬಿಡೋಕ್ಕಾದದು ಮೋಸ ಮಾಡ್ದಂಗೆ ಐಕಿಲ್ವಾ ಅವಳನ್ನೇ ಪ್ರೀತಿಸ್ತಿದ್ದೆ ಅವಳನ್ನೇ ಮದುವೆ ಆಗಿವ್ನೆ ಅವಳಿಂದ ಏನೂ ತೊಂದರೆ ಆಗಿಲ್ಲ ನನಗೆ ಅವಳು ಕಷ್ಟ ಸುಖ ಆಗಲಿ ಸಣ್ಣ ಮನೆಯಿಂದನೂ ಜೀವನ ಮಾಡ್ಕೋಗಳೆ ನಾನು ಆಗ ಅವಳೇ ಕೆಲ್ಸಕ್ಕೆ ಹೋಗೋದು ಆಮೇಲೆ ಮನೆ ಸಂಸಾರನೆಲ್ಲ ಅವಳೇ ನೋಡ್ಕೊ ಹೋಗೋದು ಹಂಗೆಲ್ಲ ಮಾಡ್ತಿದ್ಲು ನನ್ನವೇ ಮನೇಲಿ ಇರಿಸ್ಕೊಂಡು ಸಾಮಾನೆಲ್ಲ ಅವಳೇ ತರೋಳು ಎಲ್ಲ ಕೆಲಸನೂ ಅವಳೇ ಮಾಡ್ಕೋಗಳು ಕನ್ಸುಮ ಈ ಮನೆ ಸಾಮಾನು ಬಾಡಿಗೆ ಪ್ರತಿಯೊಂದು ಅಂಥೇಳನ್ನ ನಾನು ಹಿಂಗೆ ಮಾಡ್ಕೊಳಕ್ಕಾಗ್ತದ ಸುಮ್ಮನೆ ಇರೋತ್ತಾಗಿ ಕೊಪ್ಪಕ್ಕೆ ಒಂದೆರಡು ಮಾತಾಡ್ಬಿಟ್ಟು ನಾಳೆ ಸರಿ ಆಯ್ತಾಳೆ ತಲೆ ಕೆಡ್ಸ್ಕೊಬೇಡ ಊಟ ಮಾಡೋಕೆ ಒಬ್ಬನಿಗೆ ಊಟ ಮಾಡೋನು ಹೋಗು ಹೋಗು ಹಂಗೆ ಯಾಕತ್ತೆ ಪಾರತಿಯನ್ನು ಹೊಂದಾಣಿಕೆ ಹೋಯ್ತಾಳೆ ಒಬ್ಬನೇ ಹೊಂದಾಣಿಕೆ ಮಾಡ್ಕೊ ಹೋಯ್ತಿಲ್ಲಕತ್ತೆ ಅಲ್ಲಿ ತಲೆ ಕೆಡ್ಸ್ಕೊಬೇಡ ಹೋಗು ನೀನು ಒಟ್ಟಿಗೆ ನೋಡಿ ಈಗ ನೀನು ಅಲ್ಲ ಕಣ್ಮವಸು ಊಟನಾರು ತಂದು ಕೊಡ್ತೀನಿ ತಾಡು ಯಾಕತ್ತೆ ನನಗೆ ಹೊಟ್ಟೆ ಸಿಗ್ತಾ ಇಲ್ಲ ನೀನು ಹೋಗಿ ಊಟ ಮಾಡೋಗು ಅಲ್ಲ ನೋಡು ಹೆಂಗೆ ಹೇಳನು ಇಷ್ಟು ಹೇಳಿದ್ರೂ ಎಡ್ತಿ ಬಿಟ್ಕೊಡ್ತಾ ಇಲ್ಲ ಅಷ್ಟು ಸಮಾಧಾನ ಮಾಡಿ ಹೇಳ್ತಾನೆ ಹುರು ಬತ್ತಾದೆ ಮೊಯ್ಯಲ್ಲವ ನನಗೆ ಹುರಿ ಓ ಅಲ್ಲ ಹೆಂಗೆ ಆಡ ನೋಡಿ ಹೆಂಗೆ ಆಡ್ತವೆ ಎಷ್ಟು ಚತ್ತದೆ ಗೊತ್ತಾ ಭಾರಿ ಕೋಪ ಆಗ್ತದೆ ನನಗಂತೂ ಅವಳು ಅಷ್ಟು ಮಾಡಿದ್ರು ಸಂಜೆ ಗಂಟೆ ಎಡ್ತಿ ಒಳ್ಳೆಯವಳಂತೆ ಭಾರಿ ಒಳ್ಳೆಯವಳು ಕಂಡಿವ್ನ ಕಂತಾಕೋ ಬಂದಾಗ್ಲಿಂದ ಎಷ್ಟು ಒಳ್ಳೆಯವಳು ಏನು ಅನ್ನೋದು ಅಲ್ಲ ಊಟ ಕೊಡ್ತೀನಿ ಅಂದ್ರೆ ಬೇಡ ನನ್ನ ನೋಡಿ ಹತ್ರಕ್ಕೆ ಸೇರ್ಸ್ಕೊತಾ ಇಲ್ವಲ್ಲ ನನ್ನ ಭಾರಿ ಹುಷಾರಲ್ಲ ಅವನೇ ಜೊತೆಗೆ ಹುಷಾರಾಗಿರ್ಬೇಕು ನಾನು ಎಷ್ಟೇ ನೈಸ್ ಮಾಡಿದ್ರು ಬಗ್ತಾನೇ ಇಲ್ಲ ಭಾರಿ ಚುರ್ಕವನೇ ಕತೆ ಮಾವ ಅಷ್ಟಿಂದನೇ ಅವಳನ್ನ ಬಿಡಿಸ್ಕೊ ಬಂದಿದ್ದಾನೆ ಏನಾರು ಒಂದ ಇಲ್ಲ ತಕೋ ಏನೂ ಒಂದಿಲ್ಲ ಅದಕ್ಕೆ ಕೋಪ ಮಾಡ್ಕೊಂಡು ವರ್ತನೆ ಮಾಡ್ಕೊಳಕ್ಕಿಲ್ಲ ಕಣಪ್ಪ ಹೆಂಗ್ಸ್ರುಗಡೆ ಅದು ಏನು ಕಲ್ತಿದ್ದಾವೋ ಏನೋ ಕಡೆಯ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ